ಗ್ರಾಮ ಸಭೆ. ನಮಸ್ಕಾರ, ನನ್ನ ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದೇವರ ಹೆಪ್ಪರಗಿ ತಾಲೂಕಿನ ಎಂಪಿಎಸ್ ಕೆರುಟಗಿ ಶಾಲೆಯಲ್ಲಿ ಇಂದು ಮಕ್ಕಳ ಹಕ್ಕುಗಳ ಕುರಿತು ಜಾಗೃತಿ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು, ಗ್ರಾಮಸ್ಥರು ಹಾಗೂ ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಶ್ರೀ ರಾವುತ್ ಮೊರಬಿ ಮುಖ್ಯ ಗುರುಗಳಾದ ಶ್ರೀ ಎಸ್ ಸಾತಿಹಾಳ್, ಗ್ರಾಮ ಪಂಚಾಯತ್ ಸೆಕ್ರೆಟರಿ ಶ್ರೀ ಎಎಸ್ ಮುಜಾವರ್ ಅವರು ಅಧ್ಯಕ್ಷತೆ ವಹಿಸಿದರು. ವಿಶೇಷವಾಗಿ ಶ್ರೇಷ್ಠ ಪಾಟೀಲ್, ಸನ್ನಿಧಿ ಹಿರೇಮಠ್, ಭಾಗ್ಯಶ್ರೀ ಹಿರೇಮಠ್ ಸ್ವತಃ ಭಾಗವಹಿಸಿ ನಿರೂಪಿಸಿ ವಂದಿಸಿದರು. ಸ್ನೇಹ ಸಂಸ್ಥೆಯ ಸಂಯೋಜಕರಾದ ಶ್ರೀ ಜಿಜಿ ಬಿರಾದಾರ್, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಪುಷ್ಪಾವತಿ ಬಿರಾದಾರ್, ಅಂಗನವಾಡಿಯ ಹಿರಿಯ ಮೇಲ್ವಿಚಾರಕರಾದ ಶ್ರೀಮತಿ ಸಜ್ಜನಾ ಮೇಡಂ, ಪಾಲಕರ ಪ್ರತಿನಿಧಿ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಬಾಬುಗೌಡ ಪಾಟೀಲ್, ನೆರೆಯ ಕುದುರುಗುಂಡ ಶಾಲೆಯ ಶಿಕ್ಷಕರಾದ ಶ್ರೀ ಎಸ್ ಬಿರಾದಾರ್, ಸ್ಥಳೀಯ ಉರ್ದು ಶಾಲೆಯ ಶಿಕ್ಷಕರಾದ ಮುಲ್ಲಾ ಸರ್ ಹಾಗೂ ಮಲ್ಲಪ್ಪ ಸಾಗರ್ ಸರ್, ಕಲಕೆರೆ ಆರಕ್ಷಕ ಠಾಣೆ ಸಿಬ್ಬಂದಿ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು, ಅಡುಗೆ ಸಿಬ್ಬಂದಿ, ಶಿಕ್ಷಕರು ಹಾಗೂ ಮಕ್ಕಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ ಸಾತಿಹಳ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ತಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಗೌರವಾನ್ವಿತ ಅತಿಥಿಗಳೇ, ನಮ್ಮ ಪ್ರೀತಿಯ ಗುರುಗಳು, ಗುರುಮಾತೆಯರೇ, ನಮ್ಮ ಪ್ರೀತಿಯ ಪಾಲಕರೇ, ಪೋಷಕರೇ ಮತ್ತು ನನ್ನ ಸ್ನೇಹಿತರೆ, ನಾನು ಭಾಗ್ಯಶ್ರೀ ಹಿರೇಮಠ್. ನಾನು ಎಂಪಿಎಸ್ ಕೆರುಟಗಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಕ್ಕಳ ಹಕ್ಕುಗಳ ಹಾಗೂ ಕೆಲವು ಸಮಸ್ಯೆಗಳ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾವು ಮಕ್ಕಳು, ನಮಗೆ ಶಾಲೆಗೆ ಹೋಗಿ ಶಿಕ್ಷಣ ಪಡೆಯುವ ಹಕ್ಕಿದೆ, ಆಟ ಆಡುವ ಹಕ್ಕಿದೆ, ಸುರಕ್ಷಿತವಾಗಿ ಬದುಕುವ ಹಕ್ಕಿದೆ, ನಮಗೆ ನಮ್ಮ ಅಭಿಪ್ರಾಯವನ್ನು ಹೇಳುವ ಹಕ್ಕಿದೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಲ್ಲಿ ಹಾಗೂ ಪಾಲಕ ಪೋಷಕರಲ್ಲಿ ನನ್ನದೊಂದು ವಿನಂತಿ ಇದೆ. ಯಾವುದೇ ಮಗು ಶಾಲೆ ಬಿಟ್ಟು ಹೋಗದಂತೆ, ಬಾಲ ಕಾರ್ಮಿಕನಾಗದಂತೆ, ಶಾಲೆ ತಪ್ಪಿಸದಂತೆ ನೋಡಿಕೊಳ್ಳಬೇಕು. ತಾವುಗಳ ಮಕ್ಕಳ ಮಾತಿಗೆ ಮೌಲ್ಯ ನೀಡಿ, ಮಕ್ಕಳು ಏನೂ ಕೇಳುವುದಿಲ್ಲ, ನಮಗೆ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿ ಸಾಕು. ಹಾಗೆಯೇ ನಮ್ಮ ಶಾಲೆಯಿರುವ ಸಮಸ್ಯೆಗಳು ಹೇಳಬೇಕೆಂದರೆ, ಬಸ್ ನಿಲ್ದಾಣದಿಂದ ಶಾಲೆಗೆ ಬರುವ ರಸ್ತೆಯನ್ನು ಸಿಸಿ ರಸ್ತೆ ಮಾಡಿಕೊಟ್ಟರೆ ಬಹಳ ಅನುಕೂಲವಾಗುತ್ತದೆ. ಹಾಗೆ ಕುಡಿಯುವ ನೀರಿನ ಸಮಸ್ಯೆ. ನಮ್ಮ ಶಾಲೆಯಲ್ಲಿ ಬೋರ್ವೆಲ್ ಇದೆ, ಸಾಕಷ್ಟು ನೀರು ಬರುತ್ತವೆ. ಮೇಲಿನ ಮೇಲೆ ಮೋಟರ್ ಸಮಸ್ಯೆ ಇದೆ. ರಿಪೇರಿ ಮಾಡಲು 15 ದಿನಗಳಿಂದ ಹೆಚ್ಚಿನ ಸಮಯ ತೆಗೆದುಕೊಂಡರೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ನೀಡಿ ಎಂದು ವಿನಂತಿಸುತ್ತೇವೆ. ನಮ್ಮ ಶಾಲೆಯ ಆಫೀಸ್ ಕೋಣೆಯ ಮೇಲ್ಛಾವಣಿ ಬಿದ್ದು ಹೋಗುವ ಸಾಧ್ಯತೆಯಿದೆ, ಅದನ್ನು ಸ್ವಲ್ಪ ಗಮನ ಹರಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಆಟದ ಮೈದಾನ. ನಮಗೆ ಆಟ ಆಡಲು ಹಕ್ಕಿದೆ, ಆದರೆ ನಮಗೆ ಆಟ ಆಡಲು ಜಾಸ್ತಿ ಜಾಗ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಟದ ಮೈದಾನವನ್ನು ಸ್ವಲ್ಪ ದೊಡ್ಡದಾಗಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಗೆಯೇ ನಾವು ಮಳೆ ಬೀಳುತ್ತಲ್ಲ ಸಹಜವಾಗಿ, ಹಾಗಾಗಿ ಮಳೆ ಬೀಳುವಾಗ ನಮ್ಮ ಕೋಣೆಗಳು ಸೋರುತ್ತವೆ, ಅದನ್ನು ಸ್ವಲ್ಪ ದುರಸ್ಪಡಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಅಭಿಪ್ರಾಯ ವ್ಯಕ್ತಿಸಲು ಅವಕಾಶ ನೀಡಿದ ತಮಗೆ ಧನ್ಯವಾದಗಳು. ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಗೆ ಆಗಮಿಸಿ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಎಸ್ ಮುಜಾವರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಅದೇ ರೀತಿಯಾಗಿ ಶ್ರೀಮತಿ ಪುಷ್ಪಾವತಿ ಬಿರಾದಾರ್, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಇವರು ಕೂಡ ನಾನು ಎಲ್ಲ ಪರವಾಗಿ, ಅದೇ ರೀತಿಯಾಗಿ ನಿವೃತ್ತ ಮುಖ್ಯ ಗುರುಗಳು ಹಾಗೂ ಪಾಲಕರ ಪ್ರತಿನಿಧಿ ಮತ್ತು ಹಿರಿಯರು, ಶಿಕ್ಷಣ ಪ್ರೇಮಿಗಳಾಗಿರುವಂಥ ಶ್ರೀ ಬಾಬುಗೌಡ ಪಾಟೀಲ್, ಇವರು ಕೂಡ ನಾನು ಎಲ್ಲರ ಪರವಾಗಿ, ಸ್ನೇಹ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ರಾವುತ್ ಮೊರಬಿ, ಇವರು ಕೂಡ ನಾನು ಎಲ್ಲರ ಪರವಾಗಿ, ಇದೇ ರೀತಿಯಾಗಿ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಾಹಿತಿಗಳು, ಹಿರಿಯ ಮುಖ್ಯ ಗುರುಗಳಾಗಿರುವಂಥ ಶ್ರೀ ಎಸ್ ಸಾತಿಹಾಳ್ ಸರ್, ಇವರು ಕೂಡ ನಾನು ಎಲ್ಲರ ಪರವಾಗಿ, ಆತ್ಮೀಯರು ಮತ್ತು ಕ್ರಿಯಾಶೀಲ ಶಿಕ್ಷಕರಾಗಿರುವಂಥ ಶ್ರೀ ಎಸ್ ಬಿರಾದಾರ್ ಸರ್, ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ, ನಮ್ಮ ಒಂದು ಅಂಗನವಾಡಿಯ ಮೇಲ್ವಿಚಾರಕ ಆಗಿರುವಂಥ ಸಜ್ಜನ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೂ ಕೂಡ. ಅದೇ ರೀತಿಯಾಗಿ
ನಾನು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್ ಅಂತ ಜಗತ್ತಿಯಲ್ಲಿ ಒಂದು ಪೊಲೀಸ್ ಠಾಣೆಗೆ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೆ. ಬಹಳ ಆಸಕ್ತಿಯಿಂದ ಇಲ್ಲ ಸರ್ ನನ್ನ ಮಕ್ಕಳ ಒಂದು ಕಾರ್ಯಕ್ರಮ ನಾವು ಬರ್ತೀವಿ ಅಂತ ತಿಳ್ಕೊಂಡು ಸರ್ ಅವರು ಒಂದು ಕಾರ್ಯಕ್ರಮ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರದಲ್ಲಿ ಮಕ್ಕಳು ತಾವೆಲ್ಲರೂ ಕೂಡ ಮತ್ತು ಕಾರ್ಯಕ್ರಮದ ಒಂದು ಆಶೀರ್ವಾದವಾಗಿರ್ತಕ್ಕಂಥ ಅಂಗನವಾಡಿ ಗುರುಮಾತೆಯರಿಗೂ, ಸಹಾಯಕ ಸಿಬ್ಬಂದಿ ವರ್ಗದವರಿಗೂ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ, ಆಶಾ ಕಾರ್ಯಕರ್ತರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಶ್ರೀ